ಹೇ ಏನ್ರಯ್ಯ ಏನ್ ನಿಮ್ ಪ್ರಾಬ್ಲಮು? ಬೆಳಿಗ್ಗೆ ಎದ್ದು ಯಾರ ಮಖ ನೋಡೋಣಪ್ಪ, ಇವ್ರ ಕೈಗೆ ಬಂದು ತಗೊಳಕೊಂಡ್ಬಿಟ್ನಲ್ಲ. ಸತ್ಯ ಚೆನ್ನಾಗಿದ್ಯಮ್ಮ? ಸತ್ಯ, ಪೊಲೀಸ್ ಅಂಕಲ್ ನಿನಗೆ ಗೊತ್ತಾ? ಓ ಚೆನ್ನಾಗೆ ಗೊತ್ತು. ಪೊಲೀಸ್ ಅಂಕಲ್ಗೆ ಎರಡೆರಡು ಕಾರು, ಒಂದು ಲೈಸೆನ್ಸ್, ಇನ್ನೊಂದು ವಿತೌಟ್ ಲೈಸೆನ್ಸ್. ಸತ್ಯ ಯಾರಿವರು? ಸರ್ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಸರ್. 5 ನಿಮಿಷ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್. ಸರ್ 5 ನಿಮಿಷ ಸರ್, ಬಂದ್ಬಿಡ್ತೀನಿ ಸರ್. ಬಂದ್ಬಿಡ್ತೀನಿ ಸರ್. ನಿಮ್ ಕಾವಲಿನೇ ಮುಟ್ಬಿಡ್ತು, ನೀವು ತಗೊಂಡು ಹಾಕ್ಬೇಕು. ಮೊದ್ಲು ಬಾಯಿ ಬಟ್ಟೆ ತುರ್ಕೋ, ಇಲ್ಲ ನೀನು ಏರೋದನ್ನೇ ಎದುರಿಸ್ಬಿಡ್ತಾನೆ. ಆ ಬಟ್ಟೆ ಮಾತ್ರ ಬಾಯಿ ತುರ್ಪಡಿ ಕಳ್ರು, ವಾಸನೆಗೆ ಮೂರ್ಛೆ ಬಂದ್ಬಿಡುತ್ತೆ. ಈಗೇನು ಮಾತಾಡ್ಬಾರ್ದು ತಾನೆ? ಮಾತಾಡಲ್ಲ. ಅದು ಒಳ್ಳೆ ಹುಡುಗರ ಲಕ್ಷಣ. ಥ್ಯಾಂಕ್ ಯು. ನಾನು ತುಂಬಾ ಒಳ್ಳೆ ಹುಡುಗನೇ. ನಾನು ಬಾಮೈದನ್ ಸವಾಸ ಮಾಡ್ಬಿಟ್ಟು ಸ್ವಲ್ಪ ಹಾಳಾಗ್ಬಿಟ್ಟಿದ್ದೀನಿ ಅಷ್ಟೇ. ಹಂಗೆ ಕಟ್ಟಿರೋ ಹಗ್ಗ ಬಿಚ್ಚರು ಯಾವ ಪಾರ್ಟ್ಸ್ ವರ್ಕ್ ಆಗ್ತಿದೆ, ಯಾವ ಪಾರ್ಟ್ಸ್ ವರ್ಕ್ ಆಗಲಿಲ್ಲ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ನಿಂತು ಕೈ ಕಾಲೆಲ್ಲ ಸೆಳ್ತ್ಕೊಬಿಟ್ಟವೆ. ಪ್ಲೀಸ್ ಬಿಚ್ಚರು. ಮೊದ್ಲು ಅವ್ನು ಕಟ್ ಬಿಚ್ಚರು. ಬೇಡ ಓಡೋಗ್ಬಿಟ್ರೆ. ಅಬ್ಬ ಲವ್, ನಿಮ್ಮ ಅಪ್ರಾಣಿಗೂ ಓಡೋಗಲ್ಲ ಕಂಡ್ರು. ಒಳ್ಳೆ ಹುಡುಗ ಅಂತ ಹೇಳಿದ್ರಲ್ವಾ, ಪ್ಲೀಸ್ ಬಿಚ್ಚರು. ಓಡೋಗಕ್ ನೋಡಿದ್ರೆ ಕಾಲ್ ಕಟ್ಟಲ್ಲ, ಕಾಲ್ ಮುಡ್ದಾಕ್ತೀನಿ. ಬೇಡಣ್ಣ. ಬಂಡ ಅಮ್ಮ ಅಪ್ಪ ಸದ್ಯ ಎಲ್ಲ ಪಾರ್ಟ್ಸು ವರ್ಕ್ ಆಗ್ತಿದ್ದಾವೆ. ಇಷ್ಟು ಬೇಗ ಎಲ್ಲ ಪಾರ್ಟು ಚೆಕ್ ಮಾಡ್ಬಿಟ್ಟ? ಈಗ ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವೇ ಬಿಟ್ಟು ಕಳಿಸ್ತೀವಿ. ಆಯ್ತಣ್ಣ. ನನ್ನ ಬಾಮೈದನ್ ಎಲ್ಲಿ ಕಳ್ಸಿದ್ರಿ? ಅವನು ನಿಲ್ಸಾಕಾಕಿದ್ರಿ? ಅವನು ಎಲ್ಲೋ ಬೇಕೋ ಅಲ್ಲಿ ಹೋಗಿದ್ದಾನೆ, ಯಾರ ಜೊತೆ ಇರ್ಬೇಕೋ ಅಲ್ಲಿದ್ದಾನೆ. ತಾವೇನ್ ಟೆನ್ಷನ್ ಮಾಡ್ಕೊಂಬೇಡಿ. ಅಂದ್ರೆ ಯಾರ ಜೊತೆ ಹೋದಣ್ಣ? ನೀನು ನೋಡ್ಲಿಲ್ವಾ? ನಮ್ಮ ಸಚಿನ್ ಜೊತೆ ಹೋಗಿದ್ದಾನೆ. ಅಯ್ಯೋ ಪಾಪಿ ಮಕ್ಳ, ಹೋಗಿ ಆ ಅಕ್ಕ ಬಾಳ ಜೊತೆ ನನ್ನ ಬಾಮೈದನ್ ಕಳ್ಸಿದಿರಲ್ರು. ನನ್ನ ಬಾಮೈದನ್ ಯಾರು ಹೋಗಕ್ಕೆ ಏನಾಯ್ತದ ಮುಂದೆ? ನಿಮ್ ಬಾಮೇದನ ಮೇರೆಗೆ ಬರ್ತಿದ್ದು ಸತ್ಯ ನೋಡಕ್ತಾನೆ. ಮತ್ತೆ ಓಡಾಡ್ಕೊಂಬರ್ಲಿ ಬಿಡು. ಏನು ಇಲ್ಲಿಗೆ ಗೊತ್ತಿದ್ದು ಅಕ್ಕ ಬಂದ್ ಜೊತೆ ಓಡಾಡಕ್ಕ? ಇಲ್ಲ ಕಂಡ್ರು. ಏನೋ ಹೇಳ್ತಾ ಇದ್ಯಾ? ಅವ್ನು ಇಲ್ಲಿಗೆ ಬರಕ್ಕೆ ಬೇರೆ ಕಾರಣ ಇತ್ತಾ? ಏನ್ ಕಾರಣ ಅದು? ಹೇಳ, ಬೇರೆ ಯಾವ ಕಾರಣಕ್ಕೆ ಬರ್ತಿದ್ರೆ? ಈಗೇನ್ ಹೇಳ್ತಾ ಇಲ್ಲ, ಕೈ ಕಾಲು ಕಟ್ಬಿಟ್ಟು ಜಟ್ಟೆ ಕಾಸ್ಲಾ? ಅಯ್ಯೋ ರಾಕ್ಷಸ್ರ, ಹುಟ್ಟಬ್ಬಕ್ಕೆ ಅಂತ ಕರ್ಸಿ ಚಟ್ಟ ಕಳ್ಸೋ ಮಾತಾಡ್ತಿದ್ದೀರಲ್ರು. ಬೇಡ ಕಣ್ರು, ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರು. ಮಗ, ಇವ್ನು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡದ. ಹಗ್ಗ ತಕ ಬರೋ. ಇವನು ಯಾಕೆ ಇಲ್ಲಿದ್ದಾನೆ? ಇವನೇನಾದರೂ ನನ್ನ ಹೀಗಿಲ್ಲಿ ನೋಡಿದ್ರೆ ಅಷ್ಟೇ, ಇವನ್ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಾನು ಅದನ್ನೇ ತಾನೇ ಹೇಳಿದ್ದೆ. ಬಾಲ ಲೇಟ್ ಆಗ್ತದೆ, ಅಟ್ಲೀಸ್ಟ್ ಇವ್ರ ಹತ್ರನೇ ಮಾತಾಡು. ಸರ್, ನಾವಿನ್ನು ಎಷ್ಟೊತ್ತು ಅಂತ ವೆಯ್ಟ್ ಮಾಡಬೇಕು ಸರ್? ನಾವ್ ಏನಂತ ದೊಡ್ಡ ತಪ್ಪು ಮಾಡಿದೀವಿ? ಗಂಡ ಹೆಂಡತಿ ರೋಡಲ್ಲಿ ಓಡಾಡೋದೇ ತಪ್ಪ ಸರ್? ರೋಡಲ್ಲಿ ಓಡಾಡೋ ತಪ್ಪಲ್ಲ ಕಣ್ರಿ,
ರೋಡಲ್ಲಿ ರೊಮ್ಯಾನ್ಸ್ ಮಾಡೋದು ತಪ್ಪು. ನಿಮ್ಗೇನು ಮನೆ ಮಠ ಇಲ್ವಾ? ಸರ್ ಆಗ್ಲೇ ಹೇಳಿದ್ನಲ್ಲ ಸರ್, ಮನೇಲಿ ಮಕ್ಳಿರ್ತಾರೆ ಅಂತ. ಅವ್ರ ಮುಂದೆ ಅದೆಲ್ಲ ತಪ್ಪಲ್ವಾ ಸರ್? ಮನೆಯಲ್ಲಿ ಮಕ್ಕಳ ಅಲ್ಲ ಕಣ್ರಿ, ಮದುವೆ ಆಗಿ 1 ವರ್ಷನೂ ಆಗಿಲ್ಲ ಅಂದ್ರೆ ಈಗ ನಿಮ್ಗೆಲ್ಲಾನು ಮೊದ್ಲಿಂದ ಹೇಳ್ಬೇಕಾ? ಹೌದು ಸರ್, ನಿಮ್ ಸಾಹೇಬ್ರಿಗೆಲ್ಲ ಹೇಳಿದೀವಲ್ಲ. ಈಗೇನು ನಮ್ಮನ್ನ ಬಿಡ್ತೀರಾ ಇಲ್ವೋ? ಇಲ್ಲ ಅಂದ್ರೆ ಪೊಲೀಸು ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ರೆ ಅಂತ ಫೇಸ್ಬುಕ್ ಅಲ್ಲಿ ಲೈವ್ ಹೋಗ್ತೀನಿ. ಅಮ್ಮ ಸ್ವಲ್ಪ ತಾಳ್ಮೆ ಇರಲಿ. ಅವ್ರು ನೋಡಿದ್ರೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತಾರೆ, ನೀವು ಫೇಸ್ಬುಕ್ ಲೈವ್ ಅಂತೀರಾ. ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲಪ್ಪ. ಈಗೇನು ನೀವ್ ಹೀಗೆ ಮಾತಾಡ್ತಿರ್ತೀರೋ ಅಥವಾ? 1 ನಿಮಿಷ ಇರು, ಸಾಹೇಬ್ರನ್ನ ಕೇಳ್ಕೊಂಬರ್ತೀನಿ. ಸರ್, ಇವನ್ನೇನು ಮಾಡಲಿ? 500 ರೂಪಾಯಿ ಇಸ್ಕೊಂಡು ಕಳ್ಸಯ್ಯ. ಸರಿ ಆಯಿತು. ಓ, ನಿನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಬಿಡು. ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೊಳೆ ತಪ್ಪು. 500 ರೂಪಾಯಿ ಫೈನ್ ಕಳ್ಬಿಟ್ಟು ಹೋಗು. 500 ರೂಪಾಯಿ ಯಾಕೆ ಸರ್? ರೆಸಿಪ್ಟ್ ಕೊಡ್ತೀರಾ? ಕೋರ್ಟಿಗೆ ಬರ್ತೀರಾ? ಅಲ್ಲಿ ಕೊಡ್ತೀನಿ. ಆದ್ರೂ ಸರ್, ಆದ್ರೂ 500 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು. ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ ಸರ್. 500 ರೂಪಾಯಿ ಅಷ್ಟೇ ತಾನೆ? ಮಾಡಿದ್ಯಾ? ಎಷ್ಟು ದಿವಸದಿಂದ ಬೆಸ್ಟ್ ಫ್ರೆಂಡು? ಸರ್, ಏನು ಮಾಡಲಿ ಇವ್ರನ್ನ? ಲಾಕಪ್ಪಲ್ಲಿ ಹಾಕ್ಲಾ? 1-2 ದಿವಸ ಒಳಗಡೆ ಇದ್ರೆ ಬುದ್ಧಿ ಬರುತ್ತೆ ಇವ್ರಿಗೆ. ಅಯ್ಯೋ, ನಿಮ್ಸೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಸುಮ್ಮನೆ ನಿಂತ್ಕೊಳ್ಳ. ಯಾರು ಗೊತ್ತೇನೆ ಅವರು? ಯಾರು ಮಿನಿಸ್ಟ್ರ್ ಕಡೆಯವರ ಸರ್? ನಾವು ಮಿನಿಸ್ಟ್ರಿಗೆ ಹೆದರ್ಲಿಲ್ಲ ಅಂದ್ರು ಈ ಸತ್ಯನ್ಗೆ ಹೆದರ್ಬೇಕು ಕಣಯ್ಯ. ಹೌದೌದು, ನನಗ್ ಗೊತ್ತಿರೋ ಸತ್ಯಕ್ಕೆ ನೀವು ಹೆದರ್ಲೇಬೇಕು. ಹೌದಮ್ಮ, ಹೆದರ್ಲೇಬೇಕು. ಸಾರ್, ನೀವು ಟೈಗರು. ಆಫ್ಟರ್ ಆಲ್ ಒಂದು ಹೆಣ್ಣಿನ ಮುಂದೆ. ಯಾವ ನಾನು ಟೈಗರೇ ಕಣಯ್ಯ. ಆದ್ರೆ ಟೈಗರ್ ಮೇಲೆ ಸವಾರಿ ಮಾಡೋದು ಚಾಮುಂಡೇಶ್ವರಿ ತಾಯಿ, ಹೆಣ್ಣೆ ಅಲ್ವೇನಯ್ಯ? ಕರೆಕ್ಟ್. ಅಂತೂ ಇವಳು ಚಂಡಿ ಚಾಮುಂಡಿ ಅಂತ ಒಪ್ಕೊಂಡ್ರಲ್ಲ. ಹೊಸ್ದಾಗಿ ಒಪ್ಕೊಳೋದೇನು ಬಂತು, ನನಗೆ ಮೊದಲೇ ಗೊತ್ತಿತ್ತು. ಹಂಗೇಳಿ ಸರ್,